ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶ್ರಾವಣಿ ಮೇಡಮ್ ಅವರೇ, ಪಾರ್ಲರ್ಗೆ ಹೋಗಿದ್ರಲ್ಲ, ಏನೇನ್ ಮಾಡ್ಸಿದ್ರಿ? ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಯಾವ ಪಾರ್ಲರು ಅಂತ ಹೇಳಿ, ಇನ್ ಮುಂದೆ ನಾನು ಅಲ್ಲಿಗೆ ಹೋಗ್ತೀನಿ. ನೀವು ನನ್ನ ಜೊತೆನೆ ಬರ್ಬೋದಿತ್ತಲ್ವಾ? ಅದಕ್ಕೆ ನೀವು ಬರಲ್ಲ ಅಂದ್ರಲ್ಲ. ತಪ್ಪು ಮಾಡಿದೆ. ಈಗ ನಿಮ್ಮನ್ನ ನೋಡಿದ್ಮೇಲೆ ಅನಿಸ್ತಿದೆ ನಾನು ಅದೇ ಪಾರ್ಲರ್ಗೆ ಬರ್ಬೇಕಿತ್ತು ಅಂತ. ಏನೋ ಪಾರ್ಲರ? ಏನತ್ತೆ, ನೀವು ಪಾರ್ಲರ್ಗೆ ಹೋಗ್ಬೇಕಿತ್ತಾ? ಇವಾಗಲೇ ನನ್ನ ಅಂದ ಚಂದಕ್ಕೆ ಮೊನಾಲಿಸಾನೇ ನಾಚ್ಕೋಬೇಕು ಅಂಥದ್ರಲ್ಲಿ ನಾನು ಯಾಕೆ ಪಾರ್ಲರ್ಗೆ ಹೋಗ್ಬೇಕು? ಪಾರ್ಲರೇ ನಾನು ಇದ್ದ ಕಡೆ ಬರುತ್ತೆ. ಓಹೋ, ಪಾರ್ಲರೇ ನಿಮ್ಮ ಹತ್ರ ಬರ್ಬೇಕಾ? ಎಲ್ಲಿ ಕನ್ಸಲ್ಲ? ಏನು ಮೇಡಮ್ ಅವರೇ, ಕನಸು ಗಿನ್ಸು ಅಂತಿದ್ರಿ? ಕನಸು ಕಾಣೋದು, ಕಣ್ಣು ಬಿಡೋದು ಆ ಕಾಲ ಎಲ್ಲ ಮುಗಿದೋಯ್ತು. ನನ್ನ ಗಂಡ ಎಣಿಸಲಾರ್ದಷ್ಟು ದುಡ್ಡು ತರ್ತಾ ಇದ್ದಾನೆ. ಅದನ್ನು ಎಣಿಸಿ ಎಣಿಸಿ ನನ್ನ ಕೈಯೇ ನಾವು ಬರಬೇಕು. ಅಂಥದ್ರಲ್ಲಿ ಪಾರ್ಲರ್ ಏನು, ಇಡೀ ಜಗತ್ತೇ ನನ್ನ ಅಂಗೈಯಲ್ಲಿರುತ್ತೆ. ಹೌದೌದತ್ತೆ, ಇನ್ ಮುಂದೆ ನಿಮ್ಮ ಅಂಗೈ ತುಂಬಾ ದೊಡ್ಡದಾಗುತ್ತೆ. ಹುಷಾರು, ಯಾವ್ದಾದ್ರು ಪಾರ್ಟಿಯವರು ಅವ್ರ ಗುರುತು ಅಂತ ಕತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಅಯ್ಯ ನಿನ್ನ, ನಾನು ನೋಡ, ನನ್ನ ಹತ್ರ ಈ ಥರ ಎಲ್ಲ ತರಲೆ ಮಾಡಬೇಡ ನೀನು. ಅಯ್ಯಯ್ಯೋ, ಎಲ್ಲ ಇಲ್ಲೇ ಇದಾರಪ್ಪ. ಮೇಡಮ್ಗೆ ಈ ಬೊಕ್ಕೆ ಹೇಗೆ ಕೊಡಲಿ? ಎಲ್ಲರೂ ಹೋದ್ಮೇಲೆ ಮೇಡಮ್ಗೆ ಈ ಬೊಕ್ಕೆ ಕೊಡಬೇಕು. ಅಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣ. ಬಾ. ಆಯ್ತಾಯ್ತು, ನಿಮ್ಮ ಹತ್ರ ಮಾತಾಡ್ಕೊಂಡು ನಿಲ್ಲೋಷ್ಟು ಸಮಯ ನನಗಿಲ್ಲ. ನಮ್ಮ ಯಜಮಾನ್ರು ಬರೋ ಹೊತ್ತಾಯ್ತು, ನಾನು ಹೋಗ್ತೀನಿ. ಪಾರ್ಲರ್ ಅಂತ ಪಾರ್ಲರ್. ಅರೆ ನೀರಮ್ಮ ಕನತನ ಕಾಯೇನಿಲ್ಲ, ಹೂವಿನ ಬೊಕ್ಕೆ. ನಾನು ನಮ್ಮ ಯಜಮಾನ್ರನ್ನ ಮುತ್ತು ಕೊಟ್ಟು ಬರು ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಆದರೆ ಈಗ ಹೂ ಕೊಟ್ಟು ಬರು ಮಾಡ್ಕೊತೀನಿ, ಯಾಕೆಂದ್ರೆ ಜನ ನೋಡ್ತಾರಲ್ಲ, ತಪ್ಪಾಗತ್ತೆ. ಹೂವ ರೋಸ ಹೂವ ಟಿಕ್ ಟಿಕ್ ಹೂವ ನನ್ನ ಜೀವ. ಏನಾಯ್ತು? ಏನಿ ಅಪ್ಡೇಟ್ ಸಿಕ್ಕಿದ್ರಾ? ಯಾವಾಗ ನೋಡಿದ್ರು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಾನೆ ಹೇಳ್ತಿರ್ತೀರಲ್ಲ. ನಿಮಗೆಲ್ಲ ಕೆಲಸ ವಹಿಸಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಾನ್ಸೆನ್ಸ್. ಮಾಮ್, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಾರಿಗೆ ಬೈತಿದ್ಯಾ? ಏನಿಲ್ಲ ಮಾರಿ. ಮಾಮ್, ಇತ್ತೀಚೆಗೆ ನೀನು ಎಲ್ಲ ವಿಚಾರಗಳನ್ನ ಮುಚ್ಚಿಡ್ತಾ ಇದೆಯಾ? ಯಾಕೆ? ನಿನಗೆ ಬೇರೆಯವ್ರ ಮೇಲೆ ನಂಬಿಕೆ ಇದೆ, ಸ್ವಂತ ಮಗನ ಮೇಲೆ ಇಲ್ವಾ? ಮಾಡಿ ಕೂಗಾಡ್ಬೇಡ. ನೋಡು, ಕೆಲವೊಂದು ವಿಷಯ ನಿನಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಹ್ಯಾಂಡಲ್ ಮಾಡೋ ಮೆಚುರಿಟಿ ನಿನಗಿನ್ನೂ ಬಂದಿಲ್ಲ. ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ಆಸೆ ಪಟ್ರೆ ಮಾತ್ರ ಸಾಲದು. ಸಿಂಹದ ಜೊತೆ ಹೋರಾಡಕ್ಕೂ ರೆಡಿಯಾಗಿರ್ಬೇಕು. ಅದ್ರ ಜೊತೆ ಫೈಟ್ ಮಾಡಕ್ಕೆ ಶಕ್ತಿ ಬೇಕು, ಯುಕ್ತಿ ಬೇಕು. ಹಾಗಾದ್ರೆ ನಿನ್ನ ಪ್ರಕಾರ ನನಗೆ ಶಕ್ತಿ, ಧೈರ್ಯ, ಯುಕ್ತಿ ಏನೂ ಇಲ್ಲ ಅಂತನಾ? ಮಾಡಿ ಪ್ಲೀಸ್, ನಾನು ಆಲ್ರೆಡಿ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ಇರಿಟೇಟ್ ಮಾಡ್ಬೇಡ, ಜಸ್ಟ್ ಲೀವ್. ಸರಿ ಬಿಡು, ಆಯ್ತು. ನೋಡ್ತಾ ಇರೋಣ, ಈ ಸಲ ನಿನಗೆ ಯಾವುದೇ ತಲೆಬಿಸಿ ಕೊಡಲ್ಲ. ನಾನು ಮಾಡಿರೋ ಕೆಲಸದಿಂದ ನೀನು ನನ್ನ ಹಾಡಿ ಹೊಗಳುತ್ತೀಯಾ? ಅಂದ್ರೆ ಆ ಸಾವಿತ್ರಿ? ಆ ಸಾವಿತ್ರಿ ಕತೆ ಮುಗೀತು ಮಾಮ್. ಅಂದ್ರೆ ಸಾವಿತ್ರಿ ಕತೆ ಮುಗೀತು ಮಾಮ್. ನೈಸ್ ಮಾಮ್, ಸಾವಿತ್ರಿನ ನನ್ನ ರೂಮಲ್ಲಿ ಮಲಗಿಸಿದ್ದೀನಿ. ಇಷ್ಟೊತ್ತಿಗೆ ಆಲ್ರೆಡಿ ಅವಳು ಡೀಪಾಗಿ ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ. ಇನ್ನು ಮುಂದೆ ಅವಳ ಮುಖ ಕಾಣಿಸಲ್ಲ, ಈ ಮನೇಲಿ ಹಾಡು ಕೇಳಲ್ಲ. ಅಷ್ಟೇ ಯಾಕೆ ಮಾಮ್, ಅವಳ ಧ್ವನಿನೂ ಕೇಳಿಸಲ್ಲ. ಕಾಪಿ ತಗೊಳ್ಳಿ. ಯಾವ್ದೋ ಅಕ್ಕಿ ಒಂಟಿಯಾಗಿ ನಿಂತದೆ, ಮಾತಾಡ್ಸದಾ? ಮಾತಾಡ್ಸೋದೇನು, ನೇರವಾಗಿ ಕೇಳು, ಬಂದ್ರೆ ಕರ್ಕೊಂಡೋಗೋಣ. ನೋಡಲ್ಲ,
ಹೆಣ್ಮಕ್ಳ ಬಗ್ಗೆ ಆ ಥರ ಎಲ್ಲ ಮಾತಾಡ್ಬಾರ್ದು. ನಡ್ರಿ ನಡ್ರಿ. ಪರವಾಗಿಲ್ಲ ಬಿಡಿ, ಹೆಣ್ಮಕ್ಳು ಒಬ್ಬರೇ ಇದ್ದಾಗ ಇಂಥದ್ದೆಲ್ಲ ಮಾಮೂಲಿ. ಹೆಣ್ಮಕ್ಳು ಒಬ್ಳೆ ರಸ್ತೆಯಲ್ಲಿ ಓಡಾಡ್ತಿದ್ರೆ ಇಂಥ ಹುಚ್ಚು ನಾಯಿಗಳ ಕಾಟ ತಪ್ಪಿದಲ್ಲ. ಏನ್ ಡರ್ಲಿಂಗ್ ಸಿಟ್ ಮಾಡ್ಕೊಂಡ್ಯಾ? ನಿನ್ನೆ ಅಷ್ಟೇ ಸಂಬಳ ಆಗಿದೆ ನೋಡು, ಮನ್ಸ್ ಮಾಡು. ಹಿಂಗೆ ಹಿಂದೆ ಬರ್ತಾ ಇದ್ರೆ ನನ್ ಕಾಲಲ್ಲಿ ಕೈಗೆ ಬರುತ್ತೆ, ಆಮೇಲೆ ನಿಮ್ ಮುಖದ ಮೇಲೆ ಬಡ್ರೆ ಬೀಳುತ್ತೆ. ಹೇಳ್ತಾ ಇದೀನಿ. ಏನ್ ಎದುರಿಸ್ತೀಯಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಸುಮ್ನೆ ಇಲ್ಲಿಂದ ಹೊರಟೋಗಿ. ಫಸ್ಟ್ ಆಫ್ ಆಲ್ ಈ ತರ ಹುಡುಗಿರ್ನ ರೇಗ್ಸೋದೇ ತಪ್ಪು. ಅದ್ರಲ್ಲೂ ನನಗ್ ಮದ್ವೆ ಆಗಿದೆ, ಅದ್ರಲ್ಲೂ ಮದ್ವೆ ಆಗಿರೋ ಹುಡುಗಿನ ರೇಗ್ಸೋದು ಇನ್ನೂ ದೊಡ್ಡ ತಪ್ಪು. ಹೇಳ್ತಾ ಇದೀನಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಸುಮ್ನೆ ಇಲ್ಲಿಂದ ಹೊರಟೋಗಿ. ಏನ್ ಗುರು ಇವಳು ಲವ್ ಮಾಡೋಣ ಅನ್ಕೊಂಡ್ರೆ ಲೆಕ್ಚರ್ ಕೊಡ್ತಿದ್ದಾಳೆ. ಇವಳು ಹೇಳೋದನ್ನ ಕೇಳ್ಕೊಂಡ್ ಕೂತಿದ್ಯಾ? ಕೈ ಹಿಡ್ದು ಎಳ್ಕೊಂಡು ಹೋಗ್ತಿರೋದಷ್ಟೇ. ಯಾಕ್ರಿ ಹೊಡಿತಾ ಇದೀರಾ? ನಿಮ್ ಪಾಡಿಗೆ ನೀವು ಹೋಗ್ರಿ. ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ನಿಮ್ಗೆ ಯಾಕೆ ಬೇಕಿದೆಲ್ಲ? ಅವಳೇ ನಿಮ್ ಮಗಳ? ಆಕಿ ನನ್ನ ಮಗಳ ಅಲ್ಲದೆ ಇರ್ಬೋದು, ಆದ್ರೆ ಆಕಿ ನೋಡಿದಾಗ ನನ್ನೊಳಗೊಬ್ಬ ತಂದೆ ಅದನ ಅನ್ಸ್ತು. ಅದರಲ್ಲೂ ಒಂದು ಹೆಣ್ಣಿನ ಮಾನ ಕಾಪಾಡಕ್ಕೆ ತಂದೆನೆ ಆಗಿರ್ಬೇಕಾಗಿಲ್ರೋ. ಮನುಷ್ಯತ್ವ ಇರೋ ಒಬ್ಬ ಮನುಷ್ಯ ಆದ್ರೆ ಸಾಕು. ನಿಮ್ಮಂತ ರಾಕ್ಷಸರು ಹುಟ್ಟೊಡಗಿಸಕ್ಕೆ ಆಕೆ ಬೆಂಗಾವಲಾಗಿ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ನಮ್ಮಂತವ್ರು ಸೃಷ್ಟಿ ಮಾಡಿರ್ತಾನೆ. ಓಯ್ ಥ್ಯಾಂಕ್ ಯು ಅಂಕಲ್. ಏನ್ ನಡೀತಾ ಇದೆ ಇಲ್ಲಿ? ಏನಾಯ್ತು? ಸುಬ್ಬು, ನೀನೇನಿಲ್ಲಿ? ನಾನು ಸುಮ್ನೆ ಹಾಗೆ ಬಂದೆ ಮೇಡಮ್. ಅಯ್ಯೋ ಸುಬ್ಬು, ಏನಾಯ್ತು ಗೊತ್ತಾ? ಇಬ್ರು ಪೊರ್ಕಿ ಹುಡುಗರು ಬಂದು ನನ್ನ ರೇಗಿಸ್ತಾ ಇದ್ರು. ಪಾಪ ಇವ್ರು ದೇವ್ರ ತರ ಬಂದು ನನ್ನ ಕಾಪಾಡಿದ್ರು. ಸಾರಿ ಅಂಕಲ್, ನಾನ್ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಈ ತರಾನೇ ಸುಳ್ಳು ಹೇಳಿ ತುಂಬಾ ಜನ ಮೋಸ ಮಾಡ್ತಾರಲ್ವಾ, ಅದೇ ತರ ನಾನ್ ನಿಮ್ಮನ್ನ ಅನ್ಕೊಂಡ್ಬಿಟ್ಟೆ. ಒಂದ್ ನಿಮಿಷ ರೀ. ತಗೊಳ್ಳಿ, ಈ ದುಡ್ಡು ತಗೊಂಡು ನೀವು ಊರಿಗೆ ಹೋಗಿ. ಮೇಡಮ್ ನೀವು? ನಾನ್ ಮನೆಗೆ ಹೋಗ್ತಿದ್ದೀನಿ ಸುಬ್ಬು, ಕ್ಯಾಬ್ ಬುಕ್ ಮಾಡಿದ್ದೀನಿ, ಹೊರಡ್ತೀನಿ.